ಒಡ ಹುಟ್ಟಿದ ಅಕ್ಕನನ್ನೇ ಮಚ್ಚಿನಿಂದ ಕೊಚ್ಚಿ ಕೊಂದ ತಮ್ಮ. ಅಂಗನವಾಡಿ ಕೇಂದ್ರದಲ್ಲಿ ಹಾಡ ಹಗಲೇ ಭೀಕರ ಹತ್ಯೆ. ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಭೀಕರ ಘಟನೆ ನಡೆದಿದೆ. ಒಡ ಹುಟ್ಟಿದ ಅಕ್ಕನನ್ನೇ ಕೊಚ್ಚಿ ಕೊಂದಿದ್ದಾನೆ ಇಲ್ಲಿ ತಮ್ಮ. ಅಂಗನವಾಡಿ ಕೇಂದ್ರದಲ್ಲಿ ಹಾಡ ಹಗಲೇ ಭೀಕರ ಹತ್ಯೆಯಾಗಿದ್ದು ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಭೀಕರ ಘಟನೆ ನಡೆದಿದೆ. ಅಂಗನವಾಡಿ ಆಯಾ ಪ್ರೇಮ ಶಿವಶಂಕರಪ್ಪ ಕೊಲೆಯಾದವರು. ಕೆಲಸಕ್ಕೆ ಬಂದಿದ್ದ ವೇಳೆ ತಮ್ಮನಿಂದ ಏಕಾಏಕಿ ದಾಳಿಯಾಗಿದೆ. ಮಚ್ಚಿನಿಂದ ಮನ ಬಂದಂತೆ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ. ಅನೈತಿಕ ಸಂಬಂಧ ಮತ್ತು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆ ಮಾಡಿರುವಂತಹ ಶಂಕೆ ಇದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಮಚ್ಚಿನಿಂದ ಅಟ್ಯಾಕ್ ಮಾಡಿ ಕೊಲೆಯನ್ನ ಮಾಡಿದ್ದಾನೆ ಪ್ರೇಮ ಶಿವಶಂಕರಪ್ಪ. ಕೊಲೆಯಾದಂಥವರು ಒಡ ಹುಟ್ಟಿದ ಅಕ್ಕನಿಗೆ ತಮ್ಮ ಮಚ್ಚಿನ ಏಟನ್ನ ಕೊಟ್ಟಿದ್ದಾನೆ. ಭೀಕರ ಹತ್ಯೆ ಮಾಡಿದ್ದಾನೆ. ಅಂಗನವಾಡಿ ಕೇಂದ್ರದಲ್ಲೇ ಈ ಭೀಕರ ಹತ್ಯೆಯನ್ನ ಎಸಗಿದ್ದಾನೆ. ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಸ್ತಿ ವಿಚಾರ ಹಾಗೆಯೇ ಅನೈತಿಕ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹತ್ಯೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಏಕಾಏಕಿ ದಾಳಿಯನ್ನ ಮಾಡಿದ್ದಾನೆ. ಮಚ್ಚಿನಿಂದ ಮನ ಬಂದಂತೆ ದಾಳಿ ಮಾಡಿ ಕೊಲೆಯನ್ನ ಮಾಡಿದ್ದಾನೆ. ತನ್ನ ಸ್ವಂತ ಅಕ್ಕನನ್ನೇ ತಮ್ಮ ಈ ರೀತಿಯಾಗಿ ಕೊಚ್ಚಿ ಕೊಲೆ ಮಾಡೋದಕ್ಕೆ ಏನು ಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ ಒಂದಷ್ಟು ಅನುಮಾನಗಳಿರೋದು. ಅನೈತಿಕ ಸಂಬಂಧ ಹಾಗೆಯೇ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವ ಶಂಕೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸ್ವಂತ ಅಕ್ಕನನ್ನೇ ತಮ್ಮ ಈ ರೀತಿಯಾಗಿ ಕೊಚ್ಚಿ ಕೊಲೆ ಮಾಡೋದಕ್ಕೆ ಏನ್ ಕಾರಣ? ಆಕೆಯ ಮೇಲೆ ಅಂದ್ರೆ ಏನು ಅನೈತಿಕ ಸಂಬಂಧ ಆಗಿರೋದು, ಆಸ್ತಿ ವಿಷಯಕ್ಕೆ ಸಂಬಂಧ ಆತನಿಗೆ ಅನುಮಾನಗಳು ಇತ್ತಾ, ಹೇಗೆ? ಖಂಡಿತವಾಗ್ಲೂ ನವಿತಾ ಜೈನ್, ಈ ಒಂದು ಘಟನೆ ಕೂಡ ಬೆಳ್ಳಂಬೆಳಗ್ಗೆ ಶಿಗ್ಗಾವಿ ಪಟ್ಟಣದ ಜನರನ್ನೇ ಕೂಡ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಡ ಹುಟ್ಟಿದ ಅಕ್ಕನನ್ನೇ ಕೂಡ ತಮ್ಮ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿ ಕೊಲೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗ್ಗೆ ಎಂದಿನಂತೆ ಪ್ರೇಮ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಆಯಾ ಕೆಲಸವನ್ನ ಮಾಡ್ತಾ ಇದ್ಲು. ಎಂದಿನಂತೆ ಕೂಡ ಇವತ್ತು ಕೂಡ ಕೆಲಸಕ್ಕೆ ಬಂದಿದ್ರು. ಆದ್ರೆ ಮಕ್ಕಳು ಇನ್ನೂ ಕೂಡ ಬಂದಿರ್ಲಿಲ್ಲ. ಇದೇ ವೇಳೆಯಲ್ಲಿ ಕೂಡ ಆ ಟೀಚರ್ ಕೂಡ ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ರು. ಆದ್ರೆ ಮನೆಯಿಂದ ಯಾವಾಗ ಅಕ್ಕ ಹೊರಗಡೆ ಹೊರಟ್ಲು ಆವಾಗ್ಲಿಂದ ಕೂಡ ತಮ್ಮ ಫಾಲೋವನ್ನ ಮಾಡ್ತಾ ಇದ್ದ. ಏಕಾಏಕಿ ಬೈಕ್ ಅನ್ನ ನಿಲ್ಲಿಸಿದ ಬಳಿಕವಾಗಿ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿ ತಾನು ಮೊದಲೇ ಪ್ರೀ ಪ್ಲಾನ್ ಆಗಿ ಕೈಯಲ್ಲಿ ತಂದಿರತಕ್ಕಂತ ಮಚ್ಚಿನಿಂದ ಮನ ಬಂದಂತೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಕುತ್ತಿಗೆ ಭಾಗ ಆಗಿರ್ಬೋದು, ಕೈ ಭಾಗ ಆಗಿರ್ಬೋದು, ಮನ ಬಂದಂತೆ ಕೂಡ ಆಕೆಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಕೂಡ ಆ ಒಂದು ಅಂಗನವಾಡಿ ಶಾಲೆಯಲ್ಲಿ ಟೀಚರ್ ಮಾತ್ರ ಇರ್ತಾರೆ. ಟೀಚರ್ ಈ ಒಂದು ಘಟನೆಯನ್ನ ಕೂಡ ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಟೀಚರ್ ಕೂಡ ಮೂರ್ಛೆ ಹೋಗ್ತಾರೆ. ಯಾವಾಗ ಏಟ ಪ್ರೇಮಳ ಮೇಲೆ ಬೀಳ್ತವೆ ಆವಾಗ ಕಿರಿಚಾಟವನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಜಮಾವಣೆಗೊಳ್ತಾರೆ. ಅಂತ ಸಂದರ್ಭದಲ್ಲಿ ಆರೋಪಿಯನ್ನು ಸಂಜೀವ್ ಇದ್ದಾನೆ, ಆತ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಆತನನ್ನ ಹಿಡಿತಾರೆ. ಹಿಡಿದಂತ ಸಂದರ್ಭದಲ್ಲಿ ಆತನಿಗೆ ಕೈಯನ್ನ ಕಟ್ಟದಂತ ಸಂದರ್ಭದಲ್ಲಿ ಆತ ನಾವು 1 ತಿಂಗಳ ಹಿಂದೆ ಕೂಡ ಈ ಒಂದು ಈಕೆಯನ್ನ ಕೊಲೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ, ಆದ್ರೆ ನನ್ನ ಕೈಗೆ ಸಿಕ್ಕಿರ್ಲಿಲ್ಲ ಅನ್ನುವ ಮಾತುಗಳನ್ನ ಆಡ್ತಾನೆ. ಅಂತ ಸಂದರ್ಭದಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಅಕ್ಕನಿಗೆ ಅನೈತಿಕ ಸಂಬಂಧ ಇತ್ತು, ಅದೇ ವಿಚಾರಕ್ಕೆ ನಾನು ಕೊಲೆಯನ್ನ ಮಾಡಿದ್ದೇನೆ ಅನ್ನುವ ಮಾತುಗಳನ್ನ ಸದ್ಯಕ್ಕೆ ಪ್ರಾಥಮಿಕವಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಒಂದೇ ಅಂದ್ರೆ ಸ್ವಂತ ಊರಲ್ಲೇ ವಾಸಕ್ಕಂತ ಸಂದರ್ಭದಲ್ಲಿ ಆತ ಪ್ರೇಮ ಕೂಡ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇತ್ತು. ಈ ವಿಚಾರವನ್ನ ಪ್ರೇಮಳ ಗಂಡ ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ರು. ಇದೇ ವಿಚಾರಕ್ಕೆ ನಾನು ಅಕ್ಕನ ನಡುವೆ ಜಗಳ ಆಗ್ತಾ ಇತ್ತು, ಇದೇ ವಿಚಾರದಿಂದವಾಗಿ ನಾನು ಇವತ್ತು ಫಾಲೋವನ್ನ ಮಾಡ್ಕೊಂಡು ಬಂದು ಆಕೆಯನ್ನ ಕೊಲೆ ಮಾಡಿದ್ದೇನೆ ಅನ್ನೋ ಮಾತುಗಳನ್ನ ಕೂಡ ಸದ್ಯಕ್ಕೆ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಶಿಗ್ಗಾವಿ ಪಟ್ಟಣದಲ್ಲಿ ಕೂಡ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಆ ಒಂದು ಬಾಡಿಯ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದ್ ಕಡೆ FSL ಟೀಮ್ ಕೂಡ ಬಂದಿರ್ತಕ್ಕಂಥದ್ದು ಮತ್ತು ಕುತ್ತಿಗೆ ಭಾಗದಲ್ಲಿ ಆ ಒಂದು ಮಚ್ಚು ಕೂಡ ಸಿಗಾಕೊಂಡಿರೋದ್ರಿಂದ ಅದನ್ನ ತೆಗೆಯುವಂತ ಕೆಲಸವನ್ನ ಕೂಡ ಪೊಲೀಸರು ಸದ್ಯಕ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಆರೋಪಿಯನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆಯನ್ನು ಕೂಡ ಮುಂದುವರಿಸಿದ್ದಾರೆ.